यतिराज 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 जय हो यतिराज यतिराज रामानुज जय हो रामानुज जय हो। ಶ್ರೀಮತೆ ರಾಮಾನುಜಾಯ ನಮಃ. ಯತಿರಾಜ ಆಧ್ಯಾತ್ಮಿಕ ಸಮಾಚಾರಕ್ಕೆ ಸುಸ್ವಾಗತ. ನಮ್ಮ ಶ್ರೀಮಠದ ಪ್ರಧಾನ ಅರ್ಚಕರಾದ ಶ್ರೀ ನಂಬಿ ನಾರಾಯಣ ಭಟ್ಟರವರ ನೂತನ ಗೃಹ ಸುಂದರ ನಂಬಿ ವಿಲಾಸದ ಗೃಹ ಪ್ರವೇಶ ಇಂದು ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ನಡೆಯಿತು. ಶ್ರೀ ಶ್ರೀ GS ಸ್ವಾಮಿಗಳವರು ಈ ಗೃಹ ಪ್ರವೇಶದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭಗವಂತನ ಪ್ರಸಾದದೊಂದಿಗೆ ಆಶೀರ್ವದಿಸಿದರು. ತಿರುನಾರಾಯಣಪುರ ಹಾಗೂ ತಿರುಮಲೆಯಿಂದ ಬಂದ ಪ್ರಸಾದವನ್ನು ಶ್ರೀ ನಂಬಿನಾರಾಯಣ ಮತ್ತು ಕುಟುಂಬದವರು ಸ್ವೀಕರಿಸಿ ಧನ್ಯರಾದರು. ನಮ್ಮ ಶ್ರೀಮಠದ ಆಪ್ತ ಭಕ್ತರಾದ ಶ್ರೀಮತಿ ಲಕ್ಷ್ಮಿ ಹಾಗೂ ಶ್ರೀ ರಾಜಗೋಪಾಲ್ ರವರ ನೂತನ ಗೃಹ ಪ್ರವೇಶ ಇಂದು ಬೆಂಗಳೂರಿನ ಹೊರಮಾವಿನಲ್ಲಿ ನಡೆಯಿತು. ಶ್ರೀ ಶ್ರೀ GS ಸ್ವಾಮಿಯವರು ಈ ಗೃಹ ಪ್ರವೇಶ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದಂಪತಿಗಳನ್ನು ಆಶೀರ್ವದಿಸಿದರು.
ಶ್ರೀರಂಗಂನ ಒರೆಯೂರಿನಲ್ಲಿ ನಡೆಯುತ್ತಿರುವ ತಿರುಪ್ಪಣ್ಣಾಳ್ವಾರ್ ತಿರುನಕ್ಷತ್ರದ 3ನೇ ದಿನದಂದು ತಿರುಪ್ಪಣ್ಣಾಳ್ವಾರರಿಗೆ ಯೋಗ ನರಸಿಂಹಸ್ವಾಮಿ ಅಲಂಕಾರ ಮಾಡಿ ಉತ್ಸವ ಮಾಡಲಾಯಿತು. ಮಲ್ಲೇಶ್ವರಂನ 16ನೇ ಕ್ರಾಸ್ನಲ್ಲಿರುವ ಶ್ರೀ ಪದ್ಮಾವತಿ ಸಮೇತ ಶ್ರೀನಿವಾಸ ದೇವಸ್ಥಾನದಲ್ಲಿ ಶ್ರೀನಿವಾಸನಿಗೆ ಶ್ರವಣ ನಕ್ಷತ್ರದ ಪ್ರಯುಕ್ತ ಪುಷ್ಪಯಾಗವನ್ನು ನಡೆಸಲಾಯಿತು. ದಿನಾಂಕ 28ರಂದು ಭಾರತದ ಪ್ರಧಾನಮಂತ್ರಿ ಮೋದಿಯವರು ಗೋವಾದಲ್ಲಿ ಅತ್ಯಂತ ಎತ್ತರದ 77 ಅಡಿಯ ಶ್ರೀರಾಮನ ವಿಗ್ರಹವನ್ನು ಅನಾವರಣಗೊಳಿಸಿದರು. ನವೆಂಬರ್ 28ರಂದು ನಗರದ ಗಾಯನ ಸಮಾಜದಲ್ಲಿ ನಡೆದ MV ನರಸಿಂಹಾಚಾರ್ ಮ್ಯೂಸಿಕ್ ಫೌಂಡೇಶನ್ನ 24ನೇ ವಾರ್ಷಿಕೋತ್ಸವದಲ್ಲಿ ಶ್ರೀ GR ಸ್ವಾಮಿಯವರು ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ಬೆಂಗಳೂರು ಸಹೋದರರಾದ ವಿದ್ವಾನ್ MV ಹರಿಹರನ್ ಮತ್ತು S ಅಶೋಕ್ ರವರಿಗೆ ಗಾನ ವಾರಿಧಿ ಎಂಬ ಬಿರುದನ್ನು ಹಾಗೂ ವಿದೂಷಿ ಮೈಸೂರು ನಾಗಮಣಿ ಶ್ರೀನಾಥ್ ರವರಿಗೆ ಜೀವಮಾನದ ಸಾಧನೆಗಾಗಿ ಶ್ಯಾಮಗಾನ ಭೂಷಣ ಎಂಬ ಬಿರುದನ್ನು ಶ್ರೀ GR ಸ್ವಾಮಿಯವರು ನೀಡಿದರು. ನಂತರ ಬೆಂಗಳೂರು ಸಹೋದರರಿಂದ ಗಾಯನ ಕಾರ್ಯಕ್ರಮ ನಡೆಯಿತು. ನವೆಂಬರ್ 28ರಂದು ಉಡುಪಿಯ ಪರ್ಯಾಯ ಪುತ್ತಿಗೆ ಮಠದ ವತಿಯಿಂದ ಆಯೋಜಿಸಿದ್ದ ಲಕ್ಷಕಂಠ ಭಗವದ್ಗೀತೆ ಪಾರಾಯಣದಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಪರ್ಯಾಯ ಪುತ್ತಿಗೆ ಮಠದ ಸುಗುಣೇಂದ್ರ ತೀರ್ಥ ಸ್ವಾಮಿಯವರು ಪ್ರಧಾನಿ ಮೋದಿಯವರಿಗೆ ಭಾರತ ಭಾಗ್ಯ ವಿಧಾತ ಎಂಬ ಬಿರುದನ್ನು ನೀಡಿ ಗೌರವಿಸಿದರು. ನಮ್ಮ ಶ್ರೀ GR ಸ್ವಾಮಿಯವರು ಸಹ ಇದೇ ನವೆಂಬರ್ 11ರಂದು ಉಡುಪಿಗೆ ಭೇಟಿ ನೀಡಿ ಸಂತ ಸಂದೇಶ, ಸಂತ ಸನ್ಮಾನ ಹಾಗೂ ವಿಷ್ಣು ಸಹಸ್ರನಾಮ ಪಾರಾಯಣದಲ್ಲಿ ಭಾಗವಹಿಸಿ ಸಂತಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು. ಶ್ರೀಮಠದಲ್ಲಿ ನಾಳೆ ಬೆಳಿಗ್ಗೆ 11 ಗಂಟೆಗೆ ಶ್ರೀ ಊ.ವೆ. ವೇಲುಕುಡಿ ರಂಗನಾಥನ್ ಸ್ವಾಮಿಯವರಿಂದ ಪಡಿಯಾಯ್ ಕಿಡಂದ ಉನ್ ಪವಳವಾಯ್ ಕಾಣ್ಬೇನೆ ಎಂಬ ಉಪನ್ಯಾಸವನ್ನು ಏರ್ಪಡಿಸಲಾಗಿದೆ. ಸಂಜೆ 6:30ಕ್ಕೆ ಎನ್ನಿಲಾ ಪೆರುಮಾಯನೆ ಎಂಬ ಉಪನ್ಯಾಸವನ್ನು ಏರ್ಪಡಿಸಲಾಗಿದೆ.
ನಾಳಿನ ಪಂಚಾಂಗ ವಿಶ್ವಾವಸು ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಮಾರ್ಗಶಿರ ಮಾಸ ಶುಕ್ಲ ಪಕ್ಷ ರೇವತಿ ನಕ್ಷತ್ರ ಏಕಾದಶಿ ಗೀತಾ ಜಯಂತಿ. ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಯತಿರಾಜ 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 ಜಯ ಹೋ ಯತಿರಾಜ ಯತಿರಾಜ ರಾಮಾನುಜ ಜಯ ಹೋ ರಾಮಾನುಜ ಜಯ ಹೋ.